ನಿಮ್ಮ ಜೊತೆ ಒಂದಷ್ಟು ಸೀರಿಯಲಲ್ಲಿರೋರು, ಸಿನಿಮಾದಲ್ಲಿರೋ ಆ್ಯಕ್ಟ್ರುಗಳು, ಆ್ಯಕ್ಟ್ರೆಸ್ಗಳು ಬರ್ತಾ ಇದ್ದಾರೆ ಅಂದಾಗ, ನಾನೊಬ್ಬ ಸಾಮಾನ್ಯ ಹಳ್ಳಿಕಾರ್ ಪ್ರತಿಭೆ, ಹಳ್ಳಿಕಾರ್ ಒಡೆಯ ಅಂತಕ್ಕಂಥ ಒಂದು ಟೈಟಲ್ ತಗೊಂಡಿರ್ತಕ್ಕಂಥವನು, ಹಳ್ಳಿಯಿಂದ ಹೋಗ್ತಾ ಇರ್ತಕ್ಕಂಥವನು, ಅವ್ರ ಜೊತೆ ಹೇಗೆ ಗುದ್ದಾಡೋದು ಮಾನಸಿಕವಾಗಿ ಅಂತ ಎಲ್ಲಾದ್ರೂ ಒಂದು ಸಣ್ಣ ಅಳಕಿತ್ತ ನಿಮಗೆ? ಅಣ್ಣ, ಆ ವಿಚಾರದಲ್ಲಂತೂ ನನಗೆ ಇವರೆಲ್ಲ ಬೇರೆ ಫೀಲ್ಡು, ನಾನು ಬೇರೆ ಫೀಲ್ಡು ಅಂತ ಅಂದ್ಕೊಂಡಿದ್ದೆ. ಬಟ್ ತುಕಾಲಿ ಅವರು ನನ್ನ ಜೊತೆಯಲ್ಲಿ ಇದ್ದ ಮೇಲೆ ನನಗೆ ಅದು ಅನಿಸಿಲ್ಲ. ಅವ್ರು ಒಂದೇ ಹೇಳ್ತಾ ಇದ್ದೆ, ಅಣ್ಣ ಇಲ್ಲಿರೋರೆಲ್ಲ ಎಲ್ಲ ಅವ್ರವರು ಈ ಥರ, ನೀನು ಯಾಕೆ ಹಿಂಗೆ, ನಾನು ಎಲ್ಲೋ ಎಲ್ಲ ಜಗಳ ಅಂತ ಬಂದಾಗ ಯಾಕೆ ಆಡ್ತಾ ಇದ್ದೀರಾ, ಯಾಕೆ ಹಿಂಗೆ ಮಾಡ್ತೀರಾ ಅಂತಂದು ಅವ್ರು ಅದನ್ನು ಹೇಳೋರು. ಬಿಡ್ರಿ, ನಾವು ಮಾತಾಡಬೇಕು, ಯಾಕೆ ಅಡ್ಡ ಹಾಕ್ತೀರಾ ಆ ರೀತಿಯಲ್ಲಿ. ಸೊ ಒಂದು ಒಳಗಡೆ ಇದ್ದವಾಗ ಇವರೇ ಬೇರೆ, ನಾವೇ ಬೇರೆ, ಹೆಂಗೆ ಇವ್ರ ಜೊತೆ ಸೆಣಸಾಡೋದು ಅನ್ನೋ ವಿಚಾರ ಅಂತ ಬಂದಾಗ ನಮ್ಮತನ ನಮ್ಮಲ್ಲಿದ್ದರೆ ನಮ್ಗೆ ಹಾಕೋ ಜನ, ಓಟ್ ಹಾಕೋ ಜನ, ನಾನು ಅದಕ್ಕಿಂತ ಮುಂಚೆನೂ ನನ್ನ ತುಂಬ ಪ್ರೀತಿಯಿಂದನೇ ಕಾಣ್ತಾಯಿದ್ರು. ಸೊ ನಾನು ಯಾವತ್ತೂ ಇದು ಮಾಡಿಲ್ಲ. ಬಟ್ ಯಾವುದೋ ಬೇರೆ ಫೀಲ್ಡವ್ರು ಇವರು ಅನ್ನೋದು ಇತ್ತು ಒಂದು ಅರ್ಧವರೆಗೂ. ಸುದೀಪಣ್ಣ ಬಂದು ಹೇಳ್ತಾರೆ, ಯಾಕೆ ಅದು ಪದೇ ಪದೇ ಹೇಳ್ತೀರ ನೀವು ಏನು ಯಾರಿಗಿಂತ ಏನು ಕಮ್ಮಿ ಇಲ್ಲ, ನೀವು ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಿಚ್ಚನ ಚಪ್ಪಾಳೆನೇ ನನಗೆ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು.